ಹಾಯ್ ಫ್ರೆಂಡ್ಸ್, ಆರ್ ಸಿ ಬೆನಿಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾರತ ಕ್ರಿಕೆಟ್ ತಂಡ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದೆ. ನಿಮಗೆಲ್ಲ ಗೊತ್ತಿರೋ ವಿಷಯ. ಅಲ್ಲಿ ಹೋಗಿ 5 ಟೆಸ್ಟ್ ಮ್ಯಾಚ್ ಅನ್ನ ಆಡ್ಲಿಕ್ಕಿದೆ. ಅದರ ಮೊದಲ ಟೆಸ್ಟ್ ನ ಮೊದಲ ದಿನದ ಅಂತ್ಯಕ್ಕೆ ಭಾರತ 359 ರನ್ 3 ವಿಕೆಟ್ ಕಳ್ಕೊಂಡು ಕಳಿಸಿತ್ತು. ನಾವೆಲ್ಲ ಹೋಪ್ ಇಟ್ಕೊಂಡಿದ್ವಿ ಎರಡನೇ ದಿನ ಖಂಡಿತವಾಗಿ ಭಾರತ 550 600 ರನ್ ಹೊಡಿತದೆ ಅಂತ. ಆದ್ರೆ ಆ ರೀತಿಯಾಗಿ ಆಗ್ಲಿಲ್ಲ. ಕೇವಲ 471 ರನ್ಗೆ ಭಾರತ ತನ್ನ ಎಲ್ಲ ವಿಕೆಟ್ ಅನ್ನ ಕಳ್ಕೊಂಡಿತು. ಶುಭ್ಮನ್ ಗಿಲ್, ರಿಷಬ್ ಪಂತ್ ಅವರ ಮಧ್ಯೆ ಒಳ್ಳೆ ಉತ್ತಮ ರೀತಿಯಾಗಿ ಒಂದು ಪಾರ್ಟ್ನರ್ಶಿಪ್ ಬಂತು. 209 ರನ್ಗಳ ಮಧ್ಯ 209 ರನ್ ಪಾರ್ಟ್ನರ್ಶಿಪ್. ಶುಭ್ಮನ್ ಗಿಲ್ ಅವರು 147 ರನ್ ಹೊಡೆದ್ರು. ರಿಷಬ್ ಪಂತ್ ಅವರು 134 ರನ್ ಹೊಡೆದ್ರು. ಆದ್ರೆ ನಂತರ ಬಂದ ಯಾವ ಬ್ಯಾಟರ್ಗಳು ಕೂಡ ಅಷ್ಟೇನು ಆಡ್ಲಿಲ್ಲ. ಕೊನೆಗೆ 471 ರನ್ಗೆ ಭಾರತನ ಎಲ್ಲ ವಿಕೆಟ್ ಅನ್ನ ಕಳ್ಕೊಂಡಿತು. ಆ ನಂತರ ಬ್ಯಾಟಿಂಗ್ ಮಾಡ್ಲಿಕ್ಕೆ ಸಜ್ಜಾಗಿ ಇಂಗ್ಲೆಂಡ್ ತಂಡ ಫೀಲ್ಡ್ಗೆ ಬಂತು. ಆದ್ರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರನ್ನು 4 ರನ್ನಿಗೆ 1 ವಿಕೆಟ್ ಅನ್ನ ಪಡ್ಕೊಂಡ್ಬಿಟ್ರು. ಉತ್ತಮವಾದ ಒಂದು ಸ್ಪೆಲ್ ಹಾಕಿದ್ರು. ಮಧ್ಯ ಅವರು ಕೆಲವು ಇವರೆಲ್ಲ ಕ್ಯಾಚ್ ಎಲ್ಲ ಬಿಟ್ರು. ಇಂಡಿಯಾದವರೆಲ್ಲ ಉತ್ತಮವಾದ ಸ್ಪಿನ್ ಹಾಕಿದ್ರು. ಯಾಕಂದ್ರೆ ಬ್ಯಾಟರ್ಗಳಿಗೆ ಕೂಡ ಹೆದರಿಕೆ ಆಗ್ತಿದ್ರು. ಬಾಲ್ ಬ್ಯಾಟಿಗೆ ತಾಗಿ ಯಾವ ಕಡೆ ಹೋಗ್ತದೆ ಅಂತ ಕೂಡ ಅವರಿಗೆ ಗೊತ್ತಾಗ್ತಿಲ್ಲ. ಉತ್ತಮವಾದ ಸ್ಪೆಲ್. ಜಸ್ಪ್ರೀತ್ ಬುಮ್ರಾ ಅವರು 13 ಓವರ್ ಹಾಕಿ 48 ರನ್ ಕೊಟ್ಟು 3 ವಿಕೆಟ್ ಅನ್ನ ಪಡ್ಕೊಂಡು ಉತ್ತಮ ಅಮೂಲ್ಯವಾದ 3 ವಿಕೆಟ್ ಅನ್ನ ಇವರು ಪಡ್ಕೊಂಡ್ರು. ದಿನದಾಟ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡ 209 ರನ್ ಹೊಡಿತು 3 ವಿಕೆಟ್ ಕಳ್ಕೊಂಡು. ಇವತ್ತು 2ನೇ ದಿನ ಆಯ್ತು, ನಿನ್ನೆ ಇವತ್ತು 3ನೇ ದಿನ. ಮತ್ತೆ ಉಳಿದ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ರವೀಂದ್ರ ಜಡೇಜಾ, ಶಾರ್ದುಲ್ ಠಾಕೂರ್ ಯಾರು ಅಷ್ಟು ಒಳ್ಳೆ ಸ್ಪೆಲ್ ವಿಕೆಟ್ ಯಾರು ಪಡ್ಕೊಳ್ಳಿಲ್ಲ. ಆದ್ರೆ ಇವತ್ತು ಅವರ ಒಳ್ಳೆ ಉತ್ತಮವಾದ ಒಂದು ಸ್ಪೆಲ್ ಮಾಡ್ಲಿ ಮತ್ತು ವಿಕೆಟ್ ಅನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರು ಒಳ್ಳೆ ಉತ್ತಮವಾಗಿ ಇವತ್ತು ಕೂಡ ಒಂದು ಬೌಲಿಂಗ್ ಮಾಡಿದ. ಒಂದು 300-350 ಒಳಗೆ ಅವರನ್ನು ಆಲ್ಔಟ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಲೀಡ್ ಸಿಗ್ತದೆ. ಮತ್ತೆ ನಮ್ಗೆ ಮುಂದೆ ಕೂಡ ಬ್ಯಾಟಿಂಗ್ ಮಾಡಿ ತುಂಬಾ ಹೆಲ್ಪ್ ಆಗ್ತದೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಇವತ್ತು ಭಾರತ ತಂಡ ಮಾಡ್ಬೇಕಾಗಿದೆ, ಮಾಡ್ಲಿ ಅಂತ ಹೇಳ್ತೇನೆ. ಮತ್ತು ಅವರನ್ನ ಒಂದು 350 ಒಳಗೆ ಅವರನ್ನು ಕಟ್ಟಿ ಹಾಕಿದ್ರೆ ನಮ್ಗೆ ತುಂಬಾ ಒಂದು 100-120 ರನ್ ಲೀಡ್ ಸಿಕ್ಕಿದ್ರೆ ತುಂಬಾ ಈ ಮ್ಯಾಚ್ ತುಂಬಾ ಒಂದು ಗೆಲ್ಲುವ ಚಾನ್ಸಸ್ ತುಂಬಾ ಇದೆ. ಒಂದು 80-90% ಗೆಲ್ಲುವ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ನಮ್ದು ಏನೇ ಟಾರ್ಗೆಟ್ ಇದ್ರು ಕೂಡ ಒಂದು 300-350 ರನ್ ಒಳಗೆ ಅವ್ರನ್ನ ಆಲ್ಔಟ್ ಮಾಡಬೇಕು. ನಾವು ಅವರನ್ನ ಆಲ್ಔಟ್ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗೆ ವಿಡಿಯೋ ಇಷ್ಟ ಆದ ಖಂಡಿತ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು ಅಗೇನ್.